ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬಿ ಸರೋಜಾ ದೇವಿಯವರು ಇನ್ನಿಲ್ಲ. ಸುಮಾರು 6 ದಶಕಗಳ ಕಾಲ ಕನ್ನಡ ಚಿತ್ರರಂಗಕ್ಕೆ ಸೇವೆಯನ್ನು ಸಲ್ಲಿಸಿದರು. 17ನೇ ವಯಸ್ಸಿನಲ್ಲಿ ಅವರು ಚಿತ್ರರಂಗಕ್ಕೆ ಪದಾರ್ಪಣೆಯನ್ನು ಮಾಡ್ತಾರೆ. ಮಹಾಕವಿ ಕಾಳಿದಾಸ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಬಿ ಸರೋಜಾ ದೇವಿಯವರ ಪದಾರ್ಪಣೆಯಾಗುತ್ತೆ. 17ನೇ ವಯಸ್ಸಿಗೆ ಅವರು ಚಿತ್ರರಂಗಕ್ಕೆ ಬಂದಿದ್ದು. ಈಗ ಅವರಿಗೆ 87 ವರ್ಷ ವಯಸ್ಸು. ಕನ್ನಡ ಮಾತ್ರವಲ್ಲ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಹೀಗೆ ಬೇರೆ ಬೇರೆ ಚಿತ್ರರಂಗಕ್ಕೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಫಿಲ್ಮ್ ಚೇಂಬರ್ನ ಮಾಜಿ ಅಧ್ಯಕ್ಷರಾಗಿರುವ ಭಾಮಾ ಹರೀಶ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭಾಮಾ ಹರೀಶ್ ಅವರೇ, ಈ ಸಂದರ್ಭದಲ್ಲಿ ಏನು ಮಾತನಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬಿ ಸರೋಜಾ ದೇವಿಯವರು ಇನ್ನಿಲ್ಲ. ಬಟ್ಟಲೋಕಂಗಳ ಚೆಲುವೆಯನ್ನು ಭಾರತೀಯ ಚಿತ್ರರಂಗ ಕಳ್ಕೊಂಡಿದೆ. ತಾವು ಯಾವ ರೀತಿಯಾಗಿ ಸ್ಮರಿಸ್ತೀರಿ ಅಂತ ಅವರನ್ನು? ಬಹಳ ಅತಿ ಹಿರಿಯ ನಟಿ ಅಂತಾನೆ ಹೇಳ್ಬೋದು ನಮ್ಮ ಕಾಲೇಜ್ ಚಿತ್ರರಂಗದಲ್ಲಿ. ನಿಜವಾಗೂ ನಾವು ಸಾಕಷ್ಟು ಹೋಗಿ ಭೇಟಿ ಮಾಡ್ತಾ ಇದ್ದೋ, ಬಟ್ ಅವ್ರು ಇಷ್ಟು ಬೇಗ ನಾವು ಕಳ್ಕೊಂತೀವಿ ಅಂತೇಳಿ ನಾವು ಅನ್ಕೊಂಡಿರ್ಲಿಲ್ಲ. ಬಟ್ ಇದು ಸಡನ್ ಶಾಕ್ ಅಂತ ಅನಿಸ್ತಿದೆ. ಬಟ್ ಇತ್ತೀಚಿನ ಅವ್ರು ಕೂಡ ಹೊರಗಡೆ ಬರ್ತಾ ಇಲ್ಲ. ಬಟ್ ಅವರು ನಮ್ಮ ಚೇಂಬರ್ ಆಗಿ ಮತ್ತು ಕನ್ನಡ ಚಿತ್ರರಂಗ ಯಾರು ವ್ಯಕ್ತಿಗಳಾಗಿ ಅವ್ರು ಭೇಟಿ ಮಾಡ್ಬೇಕಂದ್ರೆ ಕನಿಷ್ಠ ಪಕ್ಷ ಒಂದಿನ 2 ದಿನ ಮುಂಚೆ ಅಪಾಯಿಂಟ್ಮೆಂಟ್ ತಗೊಬೇಕಾಯ್ತು. ಆಮೇಲೆ ಕನ್ನಡ ಚಿತ್ರರಂಗಕ್ಕೆ ಅಪರ ಕಾಳಜಿ ಇಲ್ಲ ಒಂದು ಒಳ್ಳೆಯವರು ಅವರು. ಬಟ್ ಅವರು ಇಷ್ಟು ಬೇಗ ಅವರು ಧೈರ್ಯದಿಂದ ಆಗ್ತಾರೆ ಅಂತೇಳಿ ನಿಜ ಆಗುತ್ತೆ. ಆತಕ್ಕೆ ಶಾಂತಿ ಸಿಗಲಿ ಅಂತೇಳಿ. ತಾವು ಕೊನೆಯದಾಗಿ ಯಾವಾಗ ಅವರನ್ನ ನೇರವಾಗಿ ಭೇಟಿಯಾಗಿದ್ದು ಅಂತ ಹರೀಶ್ ಅವರೇ? ಇಲ್ಲ, ತುಂಬಾನೇ ತಿಂಗಳೇ ಆಯ್ತು. ನಮ್ಮ ಎಸ್ ಡಿ ಗಂಗರಾಜ್ ಅವ್ರ ಮನೆ ಫಂಕ್ಷನ್, ನಮ್ಮ ಮಾಜಿ ಅಧ್ಯಕ್ಷ ಅಂತ ಎಸ್ ಡಿ ಗಂಗರಾಜ್ ಇದ್ರಲ್ಲ, ಅವ್ರ ಮನೆ ಕಾರ್ಯಕ್ರಮದಲ್ಲಿ ಅವಾಗ ಭೇಟಿ ಮಾಡಿದ್ರೆ ಅಷ್ಟೇ. ಅದಾದ ನಂತರ ನಾನು ನೋಡಿಲ್ಲಪ್ಪ. ಹೇಗಿತ್ತು ಆಗ ಅವರ ಆರೋಗ್ಯ ಅಂತ? ಮಾಮೂಲಿ ಏಜ್ ಆಗಿತ್ತಲ್ಲಮ್ಮ, ಏಜ್ ಆಗಿತ್ತು, ಆ ತರ ಇತ್ತು, ಚೆನ್ನಾಗಿತ್ತು ಮಾತ್ರ. ಬಟ್ ಅದು ಕೂಡ ಅವರು ಏಜ್ ಆಗಿದ್ದು ಕೂಡ ಅವ್ರು ವಿದೌಟ್ ಮೇಕಪ್ ಅವರು ಈಚೆ ಕಡೆ ಗೊತ್ತಾಗಲಿಲ್ಲ. ಹೌದು ಹೌದು ಹೌದು. ಸ್ಮಾರ್ಟ್ ಕೆಳಗಡೆ ವಿದೌಟ್ ಅವ್ರು ರೆಡಿ ಆಗಿ ಆ ಒಂದು ಕತ್ತು ಗಮ್ಮತ್ತಲ್ಲೇ ಅಮ್ಮ ಇಷ್ಟು ಏಜ್ ಆಗಿದ್ದು ಕೂಡ ಅವರು ನಾವು ಯಾವ್ದಾರ ಸ್ಮಾರ್ಟ್ ನಾವು ಮನೆಗೆ ಹೋದ್ರು ಕೂಡ ಅವ್ರ ಆ ಒಂದು ಮೇಕಪ್, ಒಂದು ಶೈಲಿ ಉಟ್ಕೊಂಡು ಆಮೇಲೆ ಗತ್ತು ಗಮ್ಮತ್ತಲ್ಲೇ ಬಂದು ಪಾಪ ಅವ್ರು ಮಾತಾಡೋರು ಬಂದು. ಹೌದು ಹೌದು. ಅಷ್ಟು ಒಂದು ಒಳ್ಳೆ ಲೇಡಿ. ಓಕೆ, ಧನ್ಯವಾದ ಭಾಮಾ ಹರೀಶ್ ಅವರೇ TV9 ಜೊತೆ ಮಾತನಾಡಿದ್ದಕ್ಕೆ. ನಿರ್ಮಾಪಕರಾಗಿರುವ ಗಂಗರಾಜು ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಂಗರಾಜು ಅವರೇ, ಬಿ ಸರೋಜಾ ದೇವಿಯವರು ಇನ್ನಿಲ್ಲ, ಹೇಗೆ ಸ್ಮರಿಸ್ತೀರಿ ಅಂತ ಅವರನ್ನ ಈ ಸಂದರ್ಭದಲ್ಲಿ? ಬಿ ಸರೋಜಾ ದೇವಿಯವರು ಇನ್ನಿಲ್ಲ. 17ನೇ ವರ್ಷಕ್ಕೆ ಅವರು ಸಿನಿ ರಂಗಕ್ಕೆ ಪದಾರ್ಪಣೆಯನ್ನು ಮಾಡ್ತಾರೆ. 17 ವರ್ಷದಿಂದನೇ ಅವರು ಅಭಿನಯಿಸೋದಕ್ಕೆ ಶುರು ಮಾಡ್ತಾರೆ. ಒಳ್ಳೆ ಹೆಸರನ್ನು ಪಡಿತಾರೆ ಕನ್ನಡ ಚಿತ್ರರಂಗದಲ್ಲಿ. ಇನ್ನು ಚಿತ್ರರಂಗಕ್ಕೆ ಬರೋಕ್ಕೂ ಮುನ್ನವೇ ಅವರಿಗೆ ಈ ಅಭಿನಯ, ಈ ನೃತ್ಯ ಇದ್ರ ಬಗ್ಗೆ ಎಲ್ಲ ಬಹಳ ಆಸಕ್ತಿ ಇತ್ತು. ತಂದೆಯವರ ಜೊತೆಗೆ ಸ್ಟುಡಿಯೋಗಳಿಗೆ ಹೋಗ್ತಾ ಇದ್ರು. ಒಂದಷ್ಟು ಡ್ಯಾನ್ಸ್ ಕಾರ್ಯಕ್ರಮಗಳಿರಬಹುದು, ಅದೆಲ್ಲವನ್ನ ಕೂಡ ಮಾಡ್ತಾ ಇದ್ರು. ಆಗಿನಿಂದಲೂ ಕೂಡ ಅವರಿಗೆ ಈ ಡ್ರೆಸ್ ಸೆನ್ಸ್ ಇರಬಹುದು, ಈ ಮೇಕಪ್ ಅನ್ನೋದು ಇದ್ರ ಬಗ್ಗೆ ಬಹಳ ಆಸಕ್ತಿ ಇತ್ತು. ಅದು ಸಿನಿಮಾ ರಂಗಕ್ಕೆ ಬಂದ ನಂತರವೂ, ಜೊತೆಗೆ ಕೊನೆಯ ದಿನಗಳವರೆಗೂ ಕೂಡ ಆ ಮೇಕಪ್ ಮೇಲಿನ ಪ್ರೀತಿ ಮುಂದುವರಿತಾನೆ ಬಂತು. ಭಾಮಾ ಹರೀಶ್ ಅವರು ಕೂಡ ಅದೇ ಮಾತನ್ನ ಹೇಳ್ತಾ ಇದ್ರು. ಆ ಒಂದು ಗತ್ತು ಗೈರತ್ತಿದೆಯಲ್ಲ ಬಿ ಸರೋಜಾ ದೇವಿಯವರು ಅಂದರೆ, ಸಿನಿಮಾಗಳಲ್ಲಿ ನಾವು ಹೇಗೆ ನೋಡ್ತೀವೋ ನಿಜ ಜೀವನದಲ್ಲೂ ಕೂಡ ಅವರನ್ನು ಹಾಗೆ ನೋಡ್ತಾ ಇದ್ವಿ. ಸಿನಿಮಾದಲ್ಲಿ ಸಾಮಾನ್ಯವಾಗಿ ನಟನಟಿಯರು ಅಥವಾ ಯಾರೇ ಆರ್ಟಿಸ್ಟ್ ಇದ್ರು ಮೇಕಪ್ ಹಾಕೊಂಡು ನೀಟಾಗಿ ಡ್ರೆಸ್ಅಪ್ ಆಗಿ ಬರ್ತಾರೆ. ಸಾಮಾನ್ಯವಾಗಿ ರಿಯಲ್ ಲೈಫ್ನಲ್ಲಿ ಮೇಕಪ್ ಇಲ್ಲದೆ ಸಾಕಷ್ಟು ಮಂದಿ ನಟಿಯರನ್ನು ನಾವು ಕಂಡಿರ್ತೀವಿ. ಆದರೆ ಬಿ ಸರೋಜಾ ದೇವಿಯವರು ಅದಕ್ಕೆ ತದ್ವಿರುದ್ಧವಾಗಿದ್ದರು. ಸಿನಿಮಾದಲ್ಲಿ ಹೇಗೆ ಅಲಂಕಾರ ಮಾಡ್ಕೊಳ್ತಾ ಇದ್ರು, ಹೇಗೆ ಮೇಕಪ್ ಮಾಡ್ಕೊಳ್ತಾ ಇದ್ರು, ಹೇರ್ ಸ್ಟೈಲ್ ಹೇಗಿರ್ತಾ ಇತ್ತು, ನಿಜ ಜೀವನದಲ್ಲೂ ಕೂಡ ಹಾಗೆಯೇ ಇರ್ತಾ ಇದ್ದಂತಹ
ಬಿ ಸರೋಜಾದೇವಿಯವರು ತಮ್ಮದೇ ಆದ ಒಂದು ವಿಭಿನ್ನ ನೆಲೆಯನ್ನು ಕಂಡುಕೊಂಡಿದ್ದರು ಇಡೀ ಭಾರತೀಯ ಚಿತ್ರರಂಗದಲ್ಲೇ. ಬರೀ ಕನ್ನಡ ಚಿತ್ರರಂಗಕ್ಕೆ ಅವರು ಸೀಮಿತ ಆಗಿರಲಿಲ್ಲ, ಎಲ್ಲ ಭಾಷೆಗಳಲ್ಲೂ ಕೂಡ ಅಭಿನಯಿಸಿ ತಮ್ಮ ಅಭಿನಯದ ಚಾತುರ್ಯದ ಮುಖೇನವಾಗಿ ಕೋಟ್ಯಾಂತರ ಅಭಿಮಾನಿಗಳನ್ನು ಸಂಪಾದಿಸಿದರು. ಅದರಲ್ಲೂ ಇತ್ತೀಚೆಗೆ ಅಂದರೆ ಕಳೆದ ಕೆಲವು ವರ್ಷಗಳ ಹಿಂದೆ ರಿಲೀಸ್ ಆದಂತಹ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಟ ಸಾರ್ವಭೌಮ ಚಿತ್ರದಲ್ಲೂ ಕೂಡ ಬಿ ಸರೋಜಾದೇವಿಯವರು ಅಭಿನಯಿಸಿದರು. ಆ ಸಿನಿಮಾದಲ್ಲಿ ಅವರ ಜೀವನ ಚರಿತ್ರೆಯನ್ನು ಬರೆಯುವಂತಹ ಕೆಲಸಕ್ಕೆ ಪುನೀತ್ ರಾಜ್ಕುಮಾರ್ ಅವರು ಬಂದಾಗಲೂ ಕೂಡ ಒಂದು ಹಳೆಯ ಚಿತ್ರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಚಿಕ್ಕವರಾಗಿದ್ದಾಗ ಅಭಿನಯಿಸಿದಂತಹ ಯಾರಿವನು ಸಿನಿಮಾದ ತುಣುಕನ್ನು ನೆನಪು ಮಾಡ್ತಾ ಇತ್ತು. ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೆ ಅಂತ ಹೇಳಿ ಆ ಹಾಡು ಸರೋಜಾದೇವಿಯವರನ್ನು ಕಂಡ್ರೆ ಆ ಹಾಡು ಪ್ರತಿಯೊಬ್ಬರ ಮನಸ್ಸಿಗೂ ಕೂಡ ಹಾಗೆಯೇ ಹಾದು ಹೋಗುತ್ತೆ. ಕನ್ನಡ ಚಿತ್ರರಂಗದ ಅಮ್ಮ, ಕಣ್ಣಿಗೆ ಕಾಣುವ ದೇವರು ಅಂತಾನೆ ಖ್ಯಾತಿಯನ್ನು ಪಡೆದಂತಹ ಬಿ ಸರೋಜಾದೇವಿಯವರು ಇನ್ನಿಲ್ಲ. ಬಹಳ ನೋವಿನ ಸಂಗತಿ, ಎಲ್ಲರೂ ಕೂಡ ಈ ಸುದ್ದಿ ಗೊತ್ತಾಗ್ತಾ ಇದ್ದ ಹಾಗೆ ಕಂಬನಿ ಮಿಡಿದಿದ್ದಾರೆ. ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಕನ್ನಡ ಚಿತ್ರರಂಗದ ಅನೇಕರು ಬರ್ತಾರೆ. ನೆಕ್ಸ್ಟು ಅವರ ಅಂತಿಮ ದರ್ಶನಕ್ಕೆ ಯಾವ ರೀತಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ, ಅಂತ್ಯಕ್ರಿಯೆ ಹೇಗೆ ನಡೆಯುತ್ತೆ, ಇದೆಲ್ಲದರ ಬಗ್ಗೆಯೂ ಕೂಡ ಸಂಬಂಧಪಟ್ಟವರು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. 17ನೇ ವರ್ಷಕ್ಕೆ ಅವರು ತಮ್ಮ ಸಿನಿ ಜೀವನವನ್ನು ಆರಂಭಿಸ್ತಾರೆ. 1938ರ ಜನವರಿ 7ನೇ ತಾರೀಕು ಸರೋಜಾದೇವಿಯವರ ಜನನವಾಗುತ್ತೆ. ಅವರ ತಂದೆ ಭೈರಪ್ಪ ಅಂತ ಮೈಸೂರಿನಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ದರು. ಅವರ ತಾಯಿ ರುದ್ರಮ್ಮ ಗೃಹಿಣಿಯಾಗಿದ್ದರು. ಇವರು 4ನೇ ಮಗಳು. ಭೈರಪ್ಪ ಅವರನ್ನು ನೃತ್ಯ ಕಲಿಯಲು ಕೇಳಿಕೊಂಡ್ರು. ಅಂದರೆ ತಮ್ಮ ತಂದೆಯವ್ರ ಬಳಿ ಕೇಳ್ಕೊಳ್ತಾರೆ, ನನಗೆ ನೃತ್ಯದ ಬಗ್ಗೆ ಆಸಕ್ತಿ ಇದೆ, ನೃತ್ಯ ಕಲಿತೀನಿ ಅಂತ ಹೇಳಿ. ಹಾಗೆಯೇ ಬರೀ ನೃತ್ಯ ಮಾತ್ರ ಅಲ್ಲ, ಅಷ್ಟಕ್ಕೆ ಮಾತ್ರ ಅವರು ಸೀಮಿತ ಆಗಿರಲಿಲ್ಲ. ಅದರ ಹೊರತಾಗಿ ನಟನೆಯ ಬಗ್ಗೆ ಅವರಿಗೆ ವಿಶೇಷವಾದ ಒಲವಿತ್ತು. ಅದನ್ನು ಕೂಡ ತಮ್ಮ ತಂದೆಯವರ ಬಳಿ ಹೇಳ್ಕೊಳ್ತಾರೆ, ಅಪ್ಪಾಜಿ ಈ ರೀತಿಯಾಗಿ ನಟನೆ ಕಲಿಬೇಕು, ನಾನು ಕೂಡ ಅಭಿನಯಿಸಬೇಕು ಅಂತ ಹೇಳಿ ಬೇಡಿಕೊಂಡಾಗ ಅಥವಾ ಮನವಿಯನ್ನು ಇಟ್ಟಾಗ ಅವರ ತಂದೆ ಮಗಳ ಆಸೆಯನ್ನು ಪೂರೈಸ್ತಾರೆ. ಮಗಳ ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ. ಆಕೆ ನೃತ್ಯ ಕಲಿಯೋದಕ್ಕೆ, ನಟನೆ ಕಲಿಯೋದಕ್ಕೆ ಏನೆಲ್ಲ ಸಹಕಾರ ಕೊಡಬೇಕು, ಸಂಪೂರ್ಣ ಬೆಂಬಲ ಕುಟುಂಬದಿಂದ ವ್ಯಕ್ತವಾಗುತ್ತೆ.